ನೋಡ್ತಿರೋದು ಪವರ್ ಟೈಮ್ಸ್ ನ್ಯೂಸ್. ನಾನು ನಂದಿನಿ. ಬನ್ನಿ ಇವತ್ತಿನ ಪ್ರಮುಖ ಸುದ್ದಿನ. ಚಿಕ್ಕೋಡಿಯ ಚೌಸನ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ. ಚಿಕ್ಕೋಡಿ ಪಟ್ಟಣದ ಚೌಸನ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಂಗಳವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಅಲ್ಲಮಪ್ರಭು ಸರ್ಕಾರಿ ಪ್ರೌಢಶಾಲೆ ಚಿಂಚಣಿಯ ಜಿಲ್ಲಾ ಆದರ್ಶ ಉತ್ತಮ ಪ್ರಶಸ್ತಿ ವಿಜೇತ ಶಿಕ್ಷಕಿ ಎನ್.ಎ. ಕುಲಕರ್ಣಿ ಮಾತನಾಡಿ, ಮಹಿಳೆಯರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶಗಳನ್ನು ನೀಡುವ ಮೂಲಕ ಮಹಿಳಾ ದಿನಾಚರಣೆಯ ಧ್ಯೇಯವನ್ನು ಸಾಧಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸ್ವಂತ ಉದ್ಯೋಗದಲ್ಲಿ ಯಶಸ್ಸು ಸಾಧಿಸಿದ ಮಹಿಳೆಯರಾದ ಸವಿತಾ ಪಾಟೀಲ್ ಮತ್ತು ಸುರೇಖಾ ಕೋರೆ ಅತಿಥಿಗಳಾಗಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ತನುಜಾ ಎಸ್. ಕುಮಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅನೇಕ ಸವಾಲುಗಳ ನಡುವೆಯೂ ಮಹಿಳೆಯರು ಇಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆ ಮಾಡುತ್ತಾ ದೇಶದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಹೆಣ್ಣುಮಕ್ಕಳು ಎದುರಿಸುತ್ತಿರುವ ಸಮಸ್ಯೆಗಳು, ಶಿಕ್ಷಕರ ಪಾತ್ರ ಹಾಗೂ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಕುರಿತು ಚರ್ಚಾಗೋಷ್ಠಿ ನಡೆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನು ಸತ್ಕರಿಸಲಾಯಿತು. ಕೃಷ್ಣ ಅರಗೆ, ಪವರ್ ಟೈಮ್ಸ್ ನ್ಯೂಸ್, ಚಿಕ್ಕೋಡಿ. ಸಾಂಕೇತಿಕವಾಗಿ ಇವತ್ತು ದೀಪ ಪ್ರಜ್ವಲನೆ ಮಾಡೋದರ ಮೂಲಕ ಮಾನ್ಯ ಅತಿಥಿ ಮೇಡಮರು ವೇದಿಕೆ ಮೇಲೆ ಆಶಿಂದ ಎಲ್ಲ ಮಹಿಳಾ ಮಂಡಳಿಗಳು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಮಕ್ಕಳಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕ್ರಮಗಳನ್ನ ಬಿಡ್ತಾ ಇದ್ದೀವಿ. ಅವುಗಳ ಬಗ್ಗೆ ಅರಿವು, ಅಲ್ಪಜ್ಞಾನ ಇದಾರ. ಎಷ್ಟೋ ಜನ ಇವತ್ತು ಹೆಣ್ಮಗಳು ಶಾಲೆಗೆ ಬರ್ತಾ ಇಲ್ಲ. ಎದಕ್ಕೆ ಬರ್ತಾ ಇಲ್ಲ? ಕಾರಣಗಳು ಇದಾವ. ತಮ್ಮದೇ ಸವಾಲುಗಳನ್ನ ಎದುರಿಸ್ತಿರ್ತಾರ. ಅಂತಹ ಒಂದು ಅನೇಕ ನಮ್ಮ ಮಹಾವಿದ್ಯಾಲಯದಿಂದ ಪ್ರಮುಖವಾಗಿ ಈ ಒಂದು 6 ಅಂಶಗಳನ್ನ ಇಟ್ಕೊಂಡು ಇವತ್ತು ಏನಪ್ಪಾ ಅಂತಂದ್ರೆ ನಾವು ಈ ಒಂದು ಪ್ಯಾನಲ್ ಡಿಸ್ಕಷನ್ ಮಾಡ್ತೀವಿ. ಅದರಲ್ಲಿ ಮೊದಲಿಗೆ ಮಹಿಳೆಯರು ಎದುರಿಸ್ತಕ್ಕಂಥ ಸವಾಲುಗಳು ಯಾವುದವ ಅದ್ರ ಬಗ್ಗೆ ಮೇಡಮ್ ಅವರು ಮಾತಾಡ್ತಾರೆ. ಶುಭ ಮಧ್ಯಾಹ್ನ. ಇವತ್ತು ನಾವು ಮಹಿಳೆಯರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಶಿಕ್ಷಣ ಒದಗಿಸಬೇಕಂದ್ರಪ್ಪ ಫಸ್ಟ್ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಅವಕಾಶಗಳ ಕೊರತೆಯನ್ನ ಹೆಂಗೆ ನಾವು ಹೋಗ್ಲಾಡಿಸ್ಬೋದಂದ್ರೆ ಫಸ್ಟ್ ಅವರ ಗ್ರಾಮೀಣದಲ್ಲಿ ಅವರಿಗೆ ಶಾಲೆಗಳನ್ನ ಕಲೀಲಿಕ್ಕೆ ಅವಕಾಶಗಳನ್ನ ಇರುವುದಿಲ್ಲ. ಅವರ ನಗರ ಪ್ರದೇಶಗಳಲ್ಲಿ ಹೋಗಿ ಅವರನ್ನ ಶಾಲೆಗಳನ್ನ ಕಲಿತಂದಂತವ್ರ ಅವರ ಕಲಿಯುವ ಸಂದರ್ಭದಲ್ಲಿ ಅನೇಕ ಕಷ್ಟಗಳನ್ನ ಏನ್ ಮಾಡ್ತಾರೋ ಅವರ ಒದಗಿಸ್ತಾರ. ನಾವು ಶಿಕ್ಷಕರಾದವ್ರು ಏನ್ ಮಾಡ್ಬೇಕಂದ್ರೆ ಅವರಿಗೆ ಹೆಣ್ಣು ಅಥವಾ ಗಂಡು ಭೇದ ಭಾವವಿಲ್ಲದೆ ಅವರಿಗೆ ಸಮಾನವಾದ ಶಿಕ್ಷಣವನ್ನ ಒದಗಿಸಬೇಕು. ಇನ್ನ ಬಾಲ್ಯ ವಿವಾಹ ಅಂದ್ರ ಅವರ ಮಹಿಳೆಯರಿಗೆ ಏನಾಗ್ತಿದೆ ಅಂದ್ರೆ ಫಸ್ಟ್ ಅಂದ್ರೆ ಸಣ್ಣ ವಯಸ್ಸಿನಾಗ ಇದ್ದಾಗ ಅವ್ರನ್ನ ಏನ್ ಮಾಡ್ತಾರನ್ನ ವಿವಾಹವನ್ನ ಮಾಡಿಕೊಡ್ತಾರು ಪೋಷಕರ. ಆ ಬಾಲ್ಯ ವಿವಾಹನ ನಾವು ಏನ್ ಮಾಡ್ಬೇಕು, ಶಿಕ್ಷಕರಾದವರ ತಡೆಗಟ್ಟಬೇಕು. ನಾವು ಹೆಂಗ್ ತಡೆಗಟ್ಟಬೇಕಂದ್ರೆ ಅವರಿಗೆ ಪೋಷಕರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು. ಇನ್ನ ಲಿಂಗ ಅಸಮಾನತೆ ಅಂದ್ರ ನಮ್ಮ ಬಾಲಕಿಯರು ಶಿಕ್ಷಣ ಪಡೆಯುವ ಸಂದರ್ಭದಾಗ ಅವರಿಗೆ ಲಿಂಗ ಅಸಮಾನತೆಯನ್ನ ಉಂಟಾಗ್ತದೆ. ಅಂದ್ರ ಗಂಡು ಹೆಣ್ಣು ಭೇದ ಭಾವ ಇಲ್ಲದೆ ಅವರಿಗೆ ಸಮಾನ ಅವಕಾಶಗಳು ಮತ್ತು ಹಕ್ಕುಗಳನ್ನ ಒದಗಿಸುವ ಮುಖಾಂತರ ಶಿಕ್ಷಣವನ್ನ ಬಾಲಕಿಯರಿಗೆ ಕೊಡಬೇಕು. Students, I'm very happy to hear that all 4 who have spoken are very strong women who are facing the society in not a small level, and it's not so easy. Basically, in Indian situation, it's not so easy. And what they have spoken, I tell my students now, you should take each word as a golden word and understand it and use it in your daily life in the future. What they are sitting on the stage, they are not common women. They are not common at all in any way.